ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಹೊಸ ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಹೊಸ ವ್ಲಾಗ್ ಜೊತೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ. ತುಂಬ ಹಳೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಬಟ್ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಆ್ಯಂಡ್ ವಾಯ್ಸು ಸ್ವಲ್ಪ ಗಂಟಲು ಕಟ್ಕೊಂಡಿತ್ತು. ಸೊ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ಕಷ್ಟ ಆಗ್ತಿತ್ತು. ಹಾಗಾಗಿ ಅದೇ ಥರ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಇನ್ನೂ ವೀಡಿಯೋಸ್ ಬರೋದಿದೆ, ಪೆಂಡಿಂಗ್ ಇದೆ. ಆ ವೀಡಿಯೋಸ್ ಎಲ್ಲ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಇವಾಗ ಸ್ವಲ್ಪ ವಾಯ್ಸ್ ಎಲ್ಲ ರಿಕವರ್ ಆಗಿದೆ ಆ್ಯಂಡ್ ನಾನು ಕೂಡ ಹೆಲ್ತಿಂದ ರಿಕವರ್ ಆಗಿದ್ದೀನಿ. ಸೊ ಹಾಗಾಗಿ ಇವಾಗ ಎಲ್ಲ ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ, ಇದು ಲಾಸ್ಟ್ ಅಂದರೆ ಐ ಥಿಂಕ್ ಏಪ್ರಿಲಲ್ಲಿ ಮಾಡಿರೋ ವೀಡಿಯೋ ಇದು. ಸೊ ಇವಾಗ ಮೇ ಮಂತೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾವು ಫ್ಯಾಮಿಲಿ ಎಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಮಂಡ್ಯ ಹತ್ರ ಇರೋದು ಟಿ ಮಲ್ಲಿಗೆರೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಪ್ಲ್ಯಾನ್ ಎಲ್ಲ ಬೇರೆ ಥರನೇ ಆಗೋಯಿತು. ನಮ್ಮ ಕಾರಲ್ಲಿ ನಾವು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ನಾವು. ಸೊ ಅದು ಆಗಲಿಲ್ಲ. ಯಾಕೆಂದರೆ ನಮ್ಮ ಕಾರು ಒಂದು ವೀಕ್ ಬ್ಯಾಕಿಂದನೇ ನಮ್ಮದು ಸ್ವಲ್ಪ ಕ್ರ್ಯಾಚಸ್ ಆಯಿತು. ಅಂದರೆ ಗಾಡಿಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನಿಂತಿರೋ ಕಾರ್ಗೆ ಯಾರೋ ಬಸ್ನವ್ನು ಬಂದು ಉಜ್ಕೊಂಡು ಹೋಗಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದನೇ ಅಮೌಂಟ್ ಇದು ಮಾಡಿ ನಾವು ಅದನ್ನು ಶೋರೂಮಿಗೆ ಬಿಟ್ಟಿದ್ವಿ. ಸೊ ಅದಕ್ಕೆ ಶೋರೂಮಿಂದ ರೆಡಿಯಾಗಿ ಕೊಟ್ಟಿರಲಿಲ್ಲ. ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಟಿ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ದೊಡ್ಡ ಭಾವ ಇದ್ದಾರಲ್ಲ, ಅವರು ಏನೋ ಹರಕೆ ಇಟ್ಕೊಂಡಿದ್ರು ಅಮ್ಮನಿಗೆ, ಮನೆ ದೇವರಿಗೆ. ಹಾಗಾಗಿ ಅವ್ರ ಜೊತೆನೇ ಟಿಲಿ ಒಂದ್ಸರಿ ಹೋಗಿ ಬರೋಣ, ಕಾರಲ್ಲಿ ಬೇಕಾದ್ರೆ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ದೀವಿ. ಫ್ಯಾಮಿಲಿ ಎಲ್ಲ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ 4 ವರ್ಷ ಆಯಿತು ನನ್ನ ಮದುವೆ ಆಗಿ. ಸೊ ಇದೇ ಫಸ್ಟ್ ಟೈಮ್ ಈ ಥರ ಒಟ್ಟಿಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಹೊರಗಡೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತ. ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು. ನಾವು ಸಪ್ರೇಟಾಗಿ ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಬಟ್ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ ಆಗ್ತಿದೆ ನಮಗೆ. ಫ್ಯಾಮಿಲಿ ಜೊತೆನೇ ಹೋಗಬೇಕು ಅನ್ನೋ ತುಂಬ ದಿನದ ಆಸೆ. ಸೊ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿ ಸಡನ್ನಾಗಿ ಹೊರಟಿದ್ದೀವಿ. ಟಿಲೇ ಹೋಗ್ತಾ ಇದ್ದೀವಿ. ಈ ಸಾರಿನೂ ಹೋಗಿ ಆಮೇಲೆ ಬೇಕಾದ್ರೆ ಕಾರಲ್ಲಿ ಹೋಗೋಣ ಅಂತ. ಅವರು ಮಡ್ಲಕ್ಕಿ ಎಲ್ಲ ಕೊಡೋದಕ್ಕೆ ರೆಡಿ ಮಾಡ್ಕೊಂಬಂದಿದ್ರು. ಬಟ್ ನಾನು ನಮ್ಮ ಕಾರಲ್ಲಿ ಹೋಗಿ ಪೂಜೆ ಮಾಡಿಸ್ಕೊತೀನಲ್ಲ, ಸೊ ಅವಾಗ ಮಡ್ಲಕ್ಕಿ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಡ್ಲಕ್ಕಿ ಏನು ಕೊಡ್ತಾಯಿಲ್ಲ, ಪೂಜೆ ಮಾಡಿಸ್ಕೊಬರೋಣ ಅಂತ ಅವ್ರ ಜೊತೆ ಹೋಗಿದ್ದೀವಿ. ಆ್ಯಂಡ್ ನಾವು 2 ಗಂಟೆ ಆಗಿತ್ತು ತಲುಪಿದಾಗ. ಆ್ಯಂಡ್ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ 3 ಗಂಟೆ ಮೇಲೆ ಪೂಜೆ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಮಧ್ಯಾಹ್ನ ಬೆಳಗ್ಗೆ ಪೂಜೆ ಇರಲ್ಲ. ನಾವು 2 ಗಂಟೆಗೆಲ್ಲ ಹೋಗಿ ತಲುಪಿದ್ವಿ. ಆಮೇಲೆ ಪ್ರಸಾದ ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ಇಲ್ಲಿ ಮಾದೇವಮ್ಮನ ದೇವಸ್ಥಾನ ಇದು. ಸೊ ಫಸ್ಟು ಊರು ಮಾರಮ್ಮನ ದೇವಸ್ಥಾನದ ಪೂಜೆ ಆದಮೇಲೆ ಇಲ್ಲಿ ಬಂದು ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಇತ್ತಲ್ಲ, ಇನ್ನು 3 ಗಂಟೆವರೆಗೂ ಟೈಮ್ ಇತ್ತು ನಮ್ಗೆ ಅಲ್ಲಿಗೆ ಹೋಗೋದಕ್ಕೆ. ಹಾಗಾಗಿ ಇಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಮಾಮೂಲಿ ಎಲ್ಲರಿಗೂ ಕೊಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲ ನಮ್ಮ ಮನೆಯಿಂದನೇ ಅಲ್ಲಿಂದನೇ ತೊಗೊಂಬಂದಿದ್ವಿ, ಇಲ್ಲಿಂದನೇ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ರೆಡಿ ಮಾಡ್ತಾಯಿದ್ರು. ಖುಷಿ ಆಗ್ತು. ಆ್ಯಂಡ್ ತುಂಬ ಜನ ಇದ್ದರು ಈ ಸತಿ. ನಾವು ಯಾವಾಗ ಹೋದ್ರೂ ರಶ್ ಇದ್ದೇ ಇರ್ತಾರೆ. ಸಮ್ ಟೈಮ್ ಯಾವುದೋ ಒನ್ ಟೈಮಲ್ಲಿ ಮಾತ್ರ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಬಟ್ ಯಾವಾಗೂ ರಶ್ ಇದ್ದೇ ಇರ್ತಾರೆ. ಯಾಕೆಂದರೆ ಮಂಗಳವಾರ ಒಂದೇ ದಿನ ಪೂಜೆ ಮಾಡೋದು, ಬೇರೆ ಯಾವತ್ತೂ ಇಲ್ಲಿ ಪೂಜೆ ಮಾಡಲ್ಲ. ಹಾಗಾಗಿ ಜನ ಸೇರ್ತಾರೆ. ಆ್ಯಂಡ್ ಖುಷಿ ಆಗುತ್ತೆ. ಏನಂದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಏನೋ ಒಂಥರ ಖುಷಿ ಆಗ್ತಿತ್ತು. ಇದು ಮಾದೇವಮ್ಮನ ದೇವಸ್ಥಾನ ಇನ್ನೂ ಬಾಗಿಲು ಹಾಕಿದ್ದಾರೆ. ಯಾಕೆಂದರೆ ಫಸ್ಟು ಊರು ಮಾರಮ್ಮಂಗೆ ಮಾಡಾದಮೇಲೆ ಇಲ್ಲಿ ಮಾಡೋದು. ಅದಕ್ಕಾಗಿ ಇನ್ನೂ ಓಪನ್ ಏನೂ ಮಾಡಿಲ್ಲ. ಅಲ್ಲೆಲ್ಲ ಪೂಜೆ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಬಂದು ಕ್ಲೀನ್ ಮಾಡಿ ಮಾಡ್ಕೊಳ್ತಾರೆ. ಆ್ಯಂಡ್ ನಾನು ಇಲ್ಲಿ ಕಸ ಎಲ್ಲ ಗುಡಿಸ್ದೆ, ನಾನೇನೆ ಬಂದು ಇನ್ನೇನು ಕ್ಲೀನ್ ಮಾಡಿರಲಿಲ್ಲ. ಸೊ ಅದೊಂದು ಖುಷಿ ಆಯಿತು. ಒಂಥರ ಅಲ್ಲಿಗೆ ಬಂದರೆ ನಮ್ಮ ಮನೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ. ಯಾವ ದೇವ್ರಿಗೆ ಹೋದರೂ ಅಷ್ಟೇ ಮನೆಗೆ ಹೋಗಿದ್ದೀನಿ, ನನ್ನ ತವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಥರ ನಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇದು ಬಂದು ಊರು ಮಾರಮ್ಮನ ದೇವಸ್ಥಾನ. ಅಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಮಾದೇವಮ್ಮ ಟೆಂಪಲಿಂದ. ಸೊ ಫಸ್ಟು ಇಲ್ಲಿ ಪೂಜೆ ಮಾಡಿನೇ ಆಮೇಲೆ ಅಲ್ಲಿ ಮಾಡೋಕ್ಕೆ ಹೋಗೋದು. ನಾನು ಲಾಸ್ಟ್ ಬ್ಲಾಗಲ್ಲೂ ನೀವು ನೋಡ್ಬೋದು. ಹೊಸದಾಗಿ ನೋಡ್ತಾ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಇದನ್ನು. ಸೊ ಇಲ್ಲಿ ಫಸ್ಟು ಪೂಜೆ ಮಾಡಿ ಬಾಗಿಲು ಹಾಕಿದ್ರೆ, ಜನ ಬರೋವರೆಗೂ ವೆಯ್ಟ್ ಮಾಡಿ ಪೂಜೆ ಮಾಡಿ ಬಾಗಿಲು ಹಾಕಿದ್ರೆ ಮತ್ತೆ ಓಪನ್ ಮಾಡಲ್ಲ. ನೆಕ್ಸ್ಟ್ ಇನ್ನು ಮಂಗಳವಾರನೇ ಓಪನ್ ಮಾಡೋದು. ಹಾಗಾಗಿ ಜನ ಬರೋವರೆಗೂ ಒಂದು 4 o'clockವರೆಗೂ ವೆಯ್ಟ್ ಮಾಡಿ ಅಲ್ಲೊಂದು 4:30, 5 o'clockವರೆಗೂ ಇರ್ತಾರೆ ಪೂಜೆ ಎಲ್ಲ ಮಾಡಿಕೊಂಡು. 5 ಗಂಟೆ ಒಳಗಡೆ ಬಂದರೆ ಪೂಜೆ ಮಾಡಿಕೊಡ್ತಾರೆ. ಆಮೇಲೆ ಬಂದರೆ ಅಲ್ಲಿ ಓಪನ್ ಮಾಡಿ ಮತ್ತೆ ಯಾರೇ ಬಂದರೂ ಪೂಜೆ ಮಾಡಿಕೊಡಲ್ಲ. ಹಾಗಾಗಿ ಅದೊಂದು ಪದ್ಧತಿ ಇದೆ ಇಲ್ಲಿ. ಸೊ ಹಾಗಾಗಿ ಎಲ್ಲ ಇಲ್ಲಿಗೆ ಬಂದ್ವಿ. ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಫಸ್ಟು ಇಲ್ಲೇ ಊರು ಮಾರಮ್ಮನ ದೇವಸ್ಥಾನ ನೋಡಿ ಇದೇನೆ. ಸೊ ಇಲ್ಲಿ ನಾವು 3 ಕಡೆ ಅಂದರೆ ಊರು ಮಾರಮ್ಮ ಮತ್ತು ಬೊಂಬ್ಲಿಂಗೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ 3 ದೇವಸ್ಥಾನವೂ ಕೂಡ ಇಲ್ಲೇ ಸಿಗುತ್ತೆ ನಮಗೆ. ಫಸ್ಟು ಊರು ಮಾರಮ್ಮಂಗೆ ಮಾಡಿ ಆಮೇಲೆ ಬೊಂಬ್ಲಿಂಗೇಶ್ವರ ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರಂಗೆ ಮಾಡಿಕೊಂಡು ನಾವು ಆಮೇಲೆ ಮಾದೇವಮ್ಮನ ಹತ್ರ ಹೋಗ್ತೀವಿ ನಾವು. ಸೊ ಹಾಗಾಗಿ ಅಲ್ಲಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಹೂವು ಹಾಕಿ ಇಟ್ಟಿದ್ದಾರೆ. ಇನ್ನೂ ಒಳಗಡೆ ಬಂದು ಅವ್ರು ರೆಡಿ ಮಾಡಿಲ್ಲ. ರೆಡಿ ಮಾಡ್ಕೊಳ್ಳೋವರೆಗೂ ಟೈಮ್ ಇರುತ್ತೆ ನಮಗೆ. ಅವ್ರು ಬಂದು ಸೀರೆ ಎಲ್ಲ ಉಡಿಸಿ, ನಾವು ಮಡ್ಲಕ್ಕಿ ಯಾರು ತಂದಿರ್ತಾರಲ್ಲ ಅವ್ರು ಕೊಡೋ ಸೀರೆನೇ ಅವ್ರು ದೇವರಿಗೆ ಉಡಿಸೋದ್ರಿಂದ.
ಸೊ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ನಾನಿಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೆಟ್ಟು 3 ಸೆಟ್ ಬೇಕಲ್ಲ, ಇಲ್ಲಿ ಊರು ಮಾರಮ್ಮಂಗೆ ಮತ್ತು ಬೊಮ್ಮಲಿಂಗೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ 3 ಜನಕ್ಕೂ ಸಪ್ರೇಟಾಗಿ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ನಮ್ಮ ಬಾವರ್ ತಂದಿರೋದು ಹೂವು ಎಲ್ಲ. ಸೊ ಅವರು ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ತಂದು ಇವರು ಇಲ್ಲಿ ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಅವರು ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಾನು ನೋಡ್ಕೊತಾ ಇದ್ದೆ, ನೆಕ್ಸ್ಟ್ ಟೈಮ್ ನಾನು ಕೊಡಬೇಕಲ್ಲ ಯಾವ ರೀತಿ ಇಡೋದು ಅಂತೆಲ್ಲ ನಾನು ನೋಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಅವರು ಸೀರೆ ಎಲ್ಲ ತೊಗೊಬಂದು ರೆಡಿ ಮಾಡ್ಕೊಳ್ತಾಯಿದ್ರು. ಖುಷಿ ಆಗುತ್ತೆ ಈ ಥರ ಫ್ಯಾಮಿಲಿ ಒಟ್ಟಿಗೆ ಬಂದಾಗ. ಆ್ಯಂಡ್ ಇವತ್ತು ನಮಗೆ ನಾವೇ ಒಂದಷ್ಟು ಜನ 16 ಜನ ಹೋಗಿದ್ವಿ, ಮಕ್ಕಳು ಎಲ್ಲ ಸೇರಿ. ಅದರ ಜೊತೆ ಇನ್ನೂ ಒಂದಷ್ಟು ಜನ ಇದ್ದರು. ಒಂಥರ ದೇವಸ್ಥಾನ ತುಂಬ್ದಂಗಿತ್ತು, ತುಂಬ ಜನ ಇದ್ದರು, ಕ್ರೌಡ್ ಇತ್ತು. ಸೊ ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಸೊ ಖುಷಿ ಆಗ್ತಿದೆ ಇದೆಲ್ಲ ನೋಡೋದಕ್ಕೆ ನಮಗೇ. ಆ್ಯಂಡ್ ನಾನು ಇದೆಲ್ಲ ನೋಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಮಾಡಬೇಕಲ್ಲ, ಅಂದರೆ ಜೊತೆಯಲ್ಲಿ ದೊಡ್ಡವರಿದ್ದು ಮಡ್ಲಕ್ಕಿ ಕೊಟ್ಟಿದ್ದೀನಿ, ಬಟ್ ನಾನು ಸಪ್ರೇಟಾಗಿ ಯಾವತ್ತೂ ಯಾವುದರಿಗೂ ಕೊಟ್ಟಿಲ್ಲ. ಸೊ ಏನಾದ್ರು ಮಿಸ್ಟೇಕ್ ಆಗ್ಬಿಡುತ್ತಾ ಅಂತಲೂ ಭಯ ಇತ್ತಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ನಾನು ಕೊಟ್ಟಾಗ ಯೂಸ್ ಆಗುತ್ತೆ ಅಂತ. ಸೊ ಒಳಗಡೆ ತುಂಬ ಸೆಕೆ ಆಗ್ತಾಯಿತ್ತು, ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡ್ವಿ. ಒಳಗಡೆ ಅಂದರೆ ಫ್ಯಾನ್ ಕೂಡ ಹಾಕಂಗಿಲ್ಲ, ದೀಪ ಎಲ್ಲ ಹಚ್ತಾ ಇರ್ತಾರಲ್ಲ. ಸೊ ಹಾಗಾಗಿ ಫ್ಯಾನ್ ಹಾಕ್ಸ್ತಾ ಇರಲಿಲ್ಲ, ಒಂದೇ ಫ್ಯಾನ್ ಇದ್ದಿದ್ದಲ್ಲಿ. ಸೊ ಅದಕ್ಕೆ ಸೆಕೆ ತಡೆಯೋಕ್ಕಾಗದೆ ಆಚೆ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಪೂಜೆ ಸ್ಟಾರ್ಟ್ ಆಗೋವರೆಗೂ. ಫೈನಲಿ ಪೂಜೆ ಸ್ಟಾರ್ಟ್ ಆಯಿತು. ಅಮ್ಮನ ಅಲಂಕಾರ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇಲ್ಲಿ ಫೋಟೋಸ್ ತೊಗೊಳೋದಕ್ಕೆ ಆಗಲಿ, ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವ ದೇವಸ್ಥಾನದಲ್ಲೂ ಅಷ್ಟೇ ನಾವು ಆರಾಮಾಗಿ ವೀಡಿಯೋ ಕ್ಯಾಪ್ಚರ್ ಮಾಡ್ಕೋಬೋದು. ಅದೊಂದು ಖುಷಿ. ಕೆಲವು ದೇವಸ್ಥಾನಗಳಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ವೀಡಿಯೋ ಮಾಡ್ಕೋಬಾರ್ದು, ಫೋಟೋ ತೊಗೋಬಾರ್ದು ಅನ್ನೋದೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಬಟ್ ಇಲ್ಲಿ ಯಾವುದೋ ಅದೇ ಥರ ಇಲ್ಲ. ಸೊ ಅದೊಂದು ಖುಷಿ ಇದೆ. ಅದಕ್ಕೆ ನಾನು ಹೋದಾಗೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾನೆ ಇರ್ತೀನಿ. ಎಷ್ಟು ಸಾರಿ ನೋಡಿದ್ರು ಬೇಜಾರೇ ಆಗೋಲ್ಲ ಅಮ್ಮನ್ನ. ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಅವರು ಪೂಜೆ ಮಾಡ್ಬೇಕಾದ್ರೆ ಅದೇ ಥರನೇ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ. ಸೊ ಅದೊಂದು ಪದ್ಧತಿ ಇದೆ. ಅದೇ ಅವರು ಏನು ರೂಢಿಸ್ಕೊಂಬಂದಿದ್ದಾರೋ ಆಗಿನ ಕಾಲದಿಂದ ಅದನ್ನು ರೂಢಿಸ್ಕೊಬರೋದು ಪದ್ಧತಿ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಅವ್ರ ತಂದೆ ಮಾಡ್ತಿದ್ರು, ಇವಾಗ ಅವ್ರ ಮಗ ಅವ್ರು ಮಾಡ್ತಾಯಿದ್ದಾರೆ. ಖುಷಿ ಆಯಿತು ಅಮ್ಮನ ನೋಡಿ. ಆ ಅಲಂಕಾರ, ಜನ ಜಾಸ್ತಿ ಇದ್ದರು. ಸೊ ಹೂವಿನಲ್ಲೇ ಅಮ್ಮ ತುಂಬೋಗಿದ್ಲು. ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನನಗೆ ಇನ್ನೊಂದು ಏನು ಬೇಜಾರಾಗ್ತಿತ್ತು ಅಂದರೆ ಸೆಕೆ ತಡೆಯೋಕ್ಕಾಗ್ತಾ ಇರಲಿಲ್ಲ, ಅದೊಂದು ಬೇಜಾರು. ಜನ ಮೊದಲೇ ಕ್ರೌಡ್ ಇದ್ದರು. ಸೊ ಹಾಗಾಗಿ ಆ ಕ್ರೌಡ್ ಮಧ್ಯೆ ಆ ಸೆಕೆನೂ ಜಾಸ್ತಿ ಆಗ್ತಾಯಿತ್ತು. ಎಲ್ಲ ಒಟ್ಟಿಗೆ ಇರ್ತೀವಿ, ಬಿಸಿ ಉಸಿರು ನಮಗೆ ಸುತ್ಕೊತಾ ಇರುತ್ತೆ. ಸೊ ಅದೊಂದು ಸೆಕೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಪೂಜೆ ಬೇಗ ಆದರೆ ಸಾಕು ಅನ್ನೋ ಥರ ಫೀಲ್ ಆಗ್ತಿತ್ತು. ಆ ಥರ ಸೆಕೆ ಆಗ್ತಿತ್ತು ನಮಗೆ. ಸೆಕೆ ಕಾಲದಲ್ಲಿ ನಿಜವಾಗ್ಲೂ ಎಲ್ಲೂ ಓಡಾಡೋದಕ್ಕೂ ಆಗೋಲ್ಲ. ಅಂಥದ್ರಲ್ಲಿ ಎಲ್ಲ ಒಟ್ಟಿಗೆ ಅಲ್ಲಿ ನಿಂತ್ಕೋತೀವಿ ಅಂದಾಗ ಸ್ವಲ್ಪ ಸೆಕೆ ಆಗೇ ಆಗುತ್ತೆ. ಆದರೂ ಅಮ್ಮನ ನೋಡ್ತಾ ಕಳೆದೋಗ್ಬಿಟ್ವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತದೆ, ನೋಡ್ತಾ ಇರ್ಬೋದು ನೀವೇ. ಆ್ಯಂಡ್ ನೆಕ್ಸ್ಟ್ ಇದು ಬೊಮ್ಮಲಿಂಗೇಶ್ವರ, ಇದು ನಮ್ಮ ಮನೆ ಗಂಡ ದೇವರಿದು. ಸೊ ಹಾಗಾಗಿ ಇಲ್ಲೂ ಪೂಜೆ, ಇಲ್ಲಿ ಏನು ಪದ್ಧತಿ ಇದೆ ಅಂತ ಅಂದರೆ ಎಲ್ಲ ರೆಡಿ ಇಟ್ಕೊಂಡು ಯಾವುದನ್ನು ಪೂಜೆ ಮಾಡಲ್ಲ. ಒಂದು ಕಡೆ ಮುಗಿಸಿ ಇನ್ನೊಂದು ಕಡೆ ಬಂದು ಅದನ್ನು ರೆಡಿ ಮಾಡಿ ಫಸ್ಟು ಆಮೇಲೆ ಎಲ್ಲ ಕಡೆ ಪೂಜೆ ಮಾಡ್ಕೊಂಬರ್ತಾರೆ. ಫಸ್ಟೇ ರೆಡಿ ಇಟ್ಕೊಂಡು ಜನ ಬಂದಮೇಲೆ ಪೂಜೆ ಮಾಡೋ ಥರ ಏನಿಲ್ಲ. ಜನ ಎಷ್ಟೇ ಇರಲಿ, ಒಂದು ಕಡೆ ಫಸ್ಟ್ ಊರು ಮಾರಮ್ಮಂಗೆ ಆಯಿತಾ, ನೆಕ್ಸ್ಟು ಬೊಮ್ಮಲಿಂಗೇಶ್ವರ, ಅದರ ನೆಕ್ಸ್ಟು ಲಕ್ಷ್ಮೀ ವೆಂಕಟೇಶ್ವರ, ಅದರ ನೆಕ್ಸ್ಟು ಮಾದೇವಮ್ಮ, ಈ ಥರ ಆರ್ಡರ್ ವೈಸ್ನಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಅಲ್ಲಿ ಊರು ಮಾರಮ್ಮಂಗೆ ಮಾಡಾದ್ಮೇಲೆ ಇಲ್ಲಿ ಬೊಮ್ಮಲಿಂಗೇಶ್ವರನ ಬಂದು ಪೂಜೆ ಮಾಡ್ತಾರಲ್ಲ, ಒಟ್ಟಿಗೆ ತಂದು ಪೂಜೆ ಸಾಮಾನು ಇಟ್ಟಿರ್ತೀವಲ್ಲ. ಸೊ ಇಲ್ಲಿ ಬಂದು ಆಮೇಲೆ ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ತಾರೆ. ಸೊ ಅದೊಂದು ಪದ್ಧತಿ ಇಲ್ಲಿ. ಸೊ ಖುಷಿ ಆಗ್ತಿದೆ. ಚಿಕ್ಕದಾಗಿದ್ದರೂ ಚೊಕ್ಕದಾಗಿದೆ ದೇವಸ್ಥಾನ. ಇದು ಕೂಡ ಅಲ್ಲೇ ಪಕ್ಕದಲ್ಲೇ ಊರು ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲೇ ಸೈಡಲ್ಲೇ ಇರುತ್ತೆ ಇದು ದೇವಸ್ಥಾನ. ಸೊ ಖುಷಿ ಆಯಿತು ಪೂಜೆ ಮಾಡಿಸಿದ್ದೆಲ್ಲ. ಆ್ಯಂಡ್ ಒಂದು ಬೇಜಾರು ಅಂದಿದ್ದು ನನಗೆ, ನಮ್ಮ ಕಾರಲ್ಲಿ ಬರೋಕ್ಕಾಗಲಿಲ್ವಲ್ಲ ಅಂದ್ಕೊಂಡೆ, ಅವತ್ತಿಂದ ಅನ್ಕೋತಾ ಇದ್ವಿ. ಆಮೇಲೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಮತ್ತೆ ದೇವ್ರುಗಳೆಲ್ಲೂ ಹೋಗಿರಲಿಲ್ಲ. ಆ್ಯಂಡ್ ಮನೆದೇವ್ರಿಗೆ ಹೋಗಬೇಕು ಅಂತ ತುಂಬ ದಿನ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಬಂದಿದ್ದೀವಿ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೆಕ್ಸ್ಟ್. ಇದನ್ನು ರೆಡಿ ಮಾಡ್ಬೇಕಾದ್ರೆ ಈ ಥರ ಸ್ಕ್ರೀನ್ ಹೇಳ್ತಾರೆ. ಪೂಜೆಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಾತ್ರ ಓಪನ್ ಮಾಡೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇದ್ದಾರೆ, ಅದು ದೇವ್ರು ಕಾಣಿಸ್ತಾ ಇದ್ದಾರೆ ಅಂತ. ಸೊ ಎಲ್ಲ ಒಟ್ಟಿಗೆ ಪೂಜೆ ಸಾಮಾನು ತಂದು ಇಟ್ಟ ಮೇಲೆ ಒಂದೇ ಸರಿ ಪೂಜೆ ಮಾಡ್ತಾರೆ. ಹಾಗಾಗಿ ಅದನ್ನು ಕ್ಯಾಪ್ಚರ್ ಮಾಡಿದೆ ನಾನು. ಇದು ಲಾಸ್ಟ್ ಬ್ಲಾಗ್ಗಳ ನನ್ನ ಮನೆ ದೇವ್ರಿಗೆ ಹೋದಾಗೆಲ್ಲ ಎಲ್ಲ ದೇವ್ರುಗಳದ್ದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮಾದೇವಮ್ಮನ ದೇವಸ್ಥಾನದ ಹತ್ರ ಬಂದು ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನಾನು ಸೆಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾವಾಗಲೂ ನಾನು ತಟ್ಟೆಲ್ಲ ತೊಗೊಬಂದು ಕೊಡ್ತಾ ಇದ್ದಿದ್ದು, ಬಟ್ ಈ ಸರಿ ಏನು ತರದೇ ಇರೋ ಕಾರಣ ಎಲ್ಲ ಕವರಲ್ಲೇ ಹಾಕಿ ಸೆಟ್ನೆಲ್ಲ ಕೊಟ್ಬಿಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಅವರು ಕೂಡ ಮಡ್ಲಕ್ಕಿಗೆ ರೆಡಿ ಮಾಡ್ಕೊಳ್ತಾ ಇದ್ರು, ನಮ್ಮ ಅಕ್ಕಂದ್ರೆಲ್ಲ. ಸೊ ಇನ್ನೂ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ. ಅವ್ರು ಅಲ್ಲಿಂದ ಬರಬೇಕಲ್ಲ, ಅವ್ರು ಬಂದು ಎಲ್ಲ ಮತ್ತೆ ಅದಕ್ಕೆಲ್ಲ ನೀರೆಲ್ಲ ಹಾಕಿ ಅಭಿಷೇಕ ಥರ ಎಲ್ಲ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಅಂತ. ಆ್ಯಂಡ್ ಅಲ್ಲಿ ಅಮ್ಮಂಗೆ ಯಾವುದೇ ಥರ ಒಡವೆಗಳನ್ನ ಹಾಕಲ್ಲ, ಬರೀ ಹೂವು ಸೀರೆಲೇ ಅಲಂಕಾರ ಮಾಡೋದು. ಅದೊಂದು ಖುಷಿ ಆಗುತ್ತೆ ನೋಡೋದಕ್ಕೇ. ಅಮ್ಮ ಹಣೆ ಕುಂಕುಮ, ಅರಿಶಿನ, ಸೀರೆ, ಹೂವು, ಬಳೆ ಎಲ್ಲ ಇಟ್ಟಿರ್ತಾರಲ್ಲ, ಒಂಥರ
ತುಂಬ 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 ಚೆನ್ನಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ನಾನು ಇಲ್ಲಿ ಫ್ರಂಟ್ ಲೈನಲ್ಲಿ ನಿಂತಿದ್ದೆ. ಆ್ಯಂಡ್ ನೋಡ್ತಾ ಇರ್ಬೋದು ಯಾಕೆ ಕತ್ಲೆ ಇದೆ ಅಂತ ಅಂದರೆ ಅಲ್ಲಿ ಪವರ್ ಹೊಟ್ಟೋಗಿತ್ತು, ಹಳ್ಳಿ ಅಲ್ವಾ, ಸೊ ಹಾಗಾಗಿ ಕರೆಂಟ್ ಬೇರೆ ತೆಗ್ದಿದ್ರು. ನಾನು ಮೊಬೈಲಲ್ಲಿ ಟಾರ್ಚ್ ಹಾಕಿರೋದಕ್ಕೆ ಸ್ವಲ್ಪ ಅಷ್ಟು ಬೆಳಕು ಕಾಣಿಸ್ತಿದೆ, ಇಲ್ಲಾಂದರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಝೂಮ್ ಮಾಡಿ ತೋರಿಸೋದು ನೋಡಿ ನಿಮಗೆ. ಆ ಆರತಿ ಬೆಳಕಲ್ಲೇ ನೋಡ್ತಾ ಇರ್ಬೋದು ನೀವು ಅಮ್ಮ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ರು ಅಂತ. ಸೊ ಅದೊಂದು ಅಂದರೆ ಕರೆಂಟು ಹೋಗಿ ಬಂದು ಮಾಡ್ತಾನೆ ಇತ್ತು. ಅಲ್ಲೂ ಒಂದು ಸರಿ ಹೋಗ್ತು, ಇಲ್ಲೂ ಒಂದು ಸರಿ ಹೋಯಿತು. ಹಳ್ಳಿ ಅಂದಮೇಲೆ ಪವರ್ ತೆಗಿತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಖುಷಿ ಆಯಿತು. ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಅಮ್ಮನ ನೋಡಬೇಕು ಅಂತ ಆಸೆಗೆ, ಅದಕ್ಕೆ ಫಸ್ಟೇ ಹೋಗಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಆ ಜಾಗ ಬಿಡಬಾರ್ದು, ಅಲ್ಲಿಂದ ಹತ್ತಿರದಿಂದನೇ ನೋಡಬೇಕು ಅನ್ನೋ ಕಾರಣಕ್ಕೆ. ಹಾಗಾಗಿ ಹತ್ತಿರದಿಂದನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ಪ್ರಸಾದ ಹಂಚ್ತಾ ಇದ್ವಿ. ಎಲ್ಲರೂ ಬಂದಿರಲ್ಲ, ಊರು ಜನ ಎಲ್ಲ ಬರ್ತಾರೆ, ಬಂದಿರೋರು ಊರು ಜನ ಎಲ್ಲ ಪ್ರಸಾದಕ್ಕೆ ಎಲ್ಲ ಕೊಡ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಬೇಜಾರಾಗಿದ್ದು ಅಂದರೆ ಸ್ವಲ್ಪ ಜಗಳ ಆಯಿತು, ಅದೊಂದು ಬೇಜಾರಾಯಿತು. ದೇವಸ್ಥಾನಕ್ಕೆ ಬಂದಮೇಲೆ ಆ ಥರ ಮಾತುಕತೆ ಆದಾಗ ಸ್ವಲ್ಪ ಹರ್ಟ್ ಆಗುತ್ತೆ. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ಅದು ಕಾಮನ್ನು, ಊರು ಅಂದಮೇಲೆ ದೇವಸ್ಥಾನ ಅಂದಮೇಲೆ. ಸೊ ಇದು ಬಂದುಬಿಟ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಮಾಸ್ತಮ್ಮ ಅಂತ ಕರೀತಾರೆ. ಇದು ನಮ್ಮ ಮಮ್ಮಿಯರ ಅಪ್ಪನ ಮನೆ ದೇವರು ಕೂಡ ಇದೇನೆ, ಮಾಸ್ತಮ್ಮ ತಾಯಿ, ಮಾದೇವಮ್ಮ ತಾಯಿ. ಬಟ್ ಇಲ್ಲಿ ಸಪ್ರೇಟಾಗಿದೆ, ಅಂದರೆ ಅವರು ಕೆಸ್ತೂರು ಕಡೆ ಹೋಗ್ತಾರೆ. ಇದು ಬಂದು ನಾವು ಟಿ ಮಲ್ಲಿಗೆರೆಯಲ್ಲಿ ಮಾಡ್ಕೊಳ್ತೀವಿ. ಆ್ಯಕ್ಚುಲಿ ಇದು ಮಾಸ್ತಮ್ಮನ ಹೆಣ್ಮಕ್ಳು ಮಾಡಬೇಕಂತೆ, ಸೊಸೆದಿರಿಗಿನ್ನ ಹೆಣ್ಮಕ್ಳು ಮಾಡಿದ್ರೆ ಅಮ್ಮ ಬೇಗ ಹೊಲಿತಾಳೆ ಅನ್ನೋ ಥರ ಲೆಕ್ಕಾಚಾರ. ಬಟ್ ನಾವು ಹೆಣ್ಮಕ್ಳೇ ಅಲ್ವಾ, ಅವಳಿಗೆ ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ಅವಳ ಹೆಣ್ಮಕ್ಳು ಬೇರೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಬಂದು ಪೂಜೆ ಮಾಡ್ಕೊಳ್ತಾಯಿದ್ರು. ನಾನು ನೋಡ್ತಾಯಿದ್ದೆ, ಅಕ್ಕ ಅದನ್ನೇ ಹೇಳ್ತಾಯಿದ್ರು, ಒಂದು ಬ್ಲೌಸ್ ಪೀಸ್ ಆದ್ರು ತಂದು ಪೂಜೆ ಮಾಡ್ಕೊಂಡು ಹೋಗು ಅಂತ. ಫೈನಲಿ ಪೂಜೆ ಎಲ್ಲ ಮುಗೀತು. ಆದರೂ ಲಾಸ್ಟಲ್ಲಿ ಎಲ್ಲ ದೇವ್ರುಗಳನ್ನ, ಊರುಗಳೆಲ್ಲ ಕೆಲವೊಂದು ದೇವ್ರುಗಳಿದ್ವು, ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಹೊರಡೋದಕ್ಕೆ ರೆಡಿ ಆದ್ವಿ. ಕರೆಂಟ್ ಕೂಡ ಬಂದಿರಲಿಲ್ಲ. ಆ್ಯಂಡ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ನಾವೆಲ್ಲ ಒಟ್ಟಿಗೆ ಬಂದಿದ್ವಿ ಅಲ್ಲ ಫ್ಯಾಮಿಲಿಯವರು, ಅಭಿಷೇಕ ಮಾಡಿಸಿರೋದ್ರಿಂದ. ಸೊ ದೇವ್ರ ಮೇಲೆ ಹೂವು ಹಾಕಿದ್ರಲ್ಲ, ಆ ಹೂವನ್ನೆಲ್ಲ ಆ ಮನೆ ಅಂದರೆ ಅಮ್ಮನ ಗಂಡು ಮಕ್ಕಳಿಗೆ ಅದನ್ನು ಹೂವು ಹಾಕಿ ಅಂದರೆ ಒಂದು ಏನು ಒಳ್ಳೆಯದಾಗಲಿ ಅನ್ನೋ ಥರ ಆಶೀರ್ವಾದದ ಥರ ಮಾಡಿಸ್ತಾರೆ ಇದನ್ನು. ಸೊ ನಾನು ಇದೇ ಫಸ್ಟ್ ಟೈಮು ನಮ್ಮ ಮನೆಯವ್ರಿಗೆ ಆ ಥರ ಸಿಕ್ಕಿದ್ದು, ಅಭಿಷೇಕ ಮಾಡಿಸಿದ್ದು. ಲಾಸ್ಟ್ ಟೈಮ್ 2 ಸರಿ ಹೋದಾಗಲೂ ಈ ಥರ ಏನು ಮಾಡಿರಲಿಲ್ಲ. ನಾವು ಪೂಜೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಬಂದುಬಿಡ್ತಾ ಇದ್ವಿ. ಬಟ್ ಈ ಸರಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಹೋಗಿರೋದ್ರಿಂದ ಏನೋ ಒಂಥರ ಖುಷಿ ಆಯಿತು. ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ, ಕತ್ತಲೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು, ಅಮ್ಮನ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ಗಂಡು ಮಕ್ಕಳಿಗೆಲ್ಲ ಹೂವು ಹಾಕ್ತಾಯಿದ್ರು, ಅಂದರೆ ಆ ಅಮ್ಮನ ಮಕ್ಕಳಲ್ವಾ. ಸೊ ಹಾಗಾಗಿ ಅವ್ರ ಮೇಲೂ ಅವ್ರ ಹತ್ರ ಹಾಕಿದ್ದು ಹೂವನ್ನೇ ತೊಗೊಬಂದು ಇವ್ರಿಗೆಲ್ಲ ಹಾಕಿ ಒಂದು ಆಶೀರ್ವಾದ ಥರ ಕೊಡ್ತಾಯಿದ್ರು. ಸೊ ಎಲ್ಲರೂ ಕಾಲಿಗೆ ಬಿದ್ದು ಸಣ್ಣ ಮಾಡ್ಕೊಳ್ತಾಯಿದ್ರು. ಅಂದರೆ ಅಮ್ಮನ ಪೂಜೆ ಮಾಡೋರು ಕೂಡ ದೇವರಿಗೆ ಸಮಾನ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಇಲ್ಲಿ ಬರ್ತೀವಿ ಅನ್ನೋ ಥರದಲ್ಲಿ ಬಂದಿಲ್ಲಿ ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ವಿ. ಖುಷಿ ಆಗುತ್ತೆ ನಮಗೂ ಈ ಥರ ಅಮ್ಮನ ಆಶೀರ್ವಾದ ಈ ರೀತಿಯೂ ಸಿಗುತ್ತೆ ಅಂತ ಅಂದರೆ ಯಾರು ಬೇಡ ಅಂತಾರೆ ಹೇಳಿ. ನನಗೂ ಇದು ಫಸ್ಟ್ ಟೈಮ್ ನಮಗಿದು, ಅಂದರೆ ಇದು ನಾವು ಹೋಗಿರೋದು 3rd ಟೈಮೋ 4th ಟೈಮೋ ಅಂತ ಅನಿಸುತ್ತೆ ನಾವು ದೇವರಿಗೆ. ಬಟ್ ಯಾವಾಗಲೂ ಈ ಥರ ಆಗಿರಲಿಲ್ಲ. ಬಟ್ ಈ ಸಾರಿ ಎಲ್ಲರೂ ಒಟ್ಟಿಗೆ ಹೋಗಿರೋದ್ರಿಂದ ಈ ಭಾಗ್ಯ ನಮ್ಮದಾಯ್ತಲ್ಲ ಅಂತ ನಮಗೆ ತುಂಬ ಖುಷಿ ಆಯಿತು. ಸೊ ಪ್ರತಿ ಸಾರಿ ಇದೇ ಥರ ನಮ್ಗೆ ಅಮ್ಮನ ಆಶೀರ್ವಾದ ಸಿಗಲಿ. ನಂಗೆ ನೆಕ್ಸ್ಟ್ ಟೈಮು ಕೂಡ ಅದನ್ನೇ ಅನ್ಕೋತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಬರೋ ಥರ ಆಗಲಿ, ಫ್ಯಾಮಿಲಿಯವರೆಲ್ಲ ಇದೇ ಥರ. ಅಂದರೆ ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ, ಬಟ್ ಅದನ್ನೆಲ್ಲ ಮರೆತು ಒಗ್ಗಟ್ಟಾಗಿ ನಿಂತ್ಕೋಬೇಕು. ಏನೇ ಒಂದು ಫಂಕ್ಷನ್ ಬಂದರೂ, ಬಟ್ ನಮ್ಮ ಫ್ಯಾಮಿಲಿ ಇರೋದು ನಾವೆಲ್ಲರೂ ಅದೇ ಥರನೇ ಇರೋದು. ಸೊ ಏನೇ ಒಂದು ಕೆಲಸ ಬರಲಿ, ಒಂದು ಕಾರ್ಯ ಮಾಡಲಿ, ಒಂದು ಒಳ್ಳೆ ಕೆಲಸ ಮಾಡಲಿ, ಏನೇ ಮಾಡಲಿ ಎಲ್ಲದಕ್ಕೂ ಒಗ್ಗಟ್ಟಾಗಿ ನಿಂತ್ಕೊಳ್ತಾರೆ. ಅದೊಂದು ಖುಷಿ ನನಗೆ ನಮ್ಮ ಫ್ಯಾಮಿಲಿಲಿ. ಸೊ ಎಲ್ಲರೂ ಹೋಗಬೇಕು ಅಂದರೆ ಇದು ಫಸ್ಟ್ ಟೈಮ್ ಈ ಥರ ಹೋಗಿರೋದ್ರಿಂದ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಪ್ಲ್ಯಾನ್ಗಳೆಲ್ಲ ಮಾಡೋದಿದೆ ನಮಗೆ. ಹೊರಗಡೆ ಹೋಗಬೇಕು, ಒಟ್ಟಿಗೆ ಫ್ಯಾಮಿಲಿ ಈ ಥರ ಎಲ್ಲ ಒಗ್ಗಟ್ಟಾಗಿರಬೇಕು ಅನ್ನೋ ಥರ ಪ್ಲ್ಯಾನ್ ಇದೆ. ಎಲ್ಲ ಬೇರೆ ಬೇರೆಯೇ ಇದ್ದೀವಿ, ಬಟ್ ಈ ಥರ ಒಟ್ಟಿಗೆ ಸೇರಿದಾಗ ಏನೋ ಒಂಥರ ಖುಷಿ ಸಿಗುತ್ತಲ್ಲ, ಹಾಗಾಗಿ ಖುಷಿ ಆಗುತ್ತೆ. ಸೊ ಅದರ ಪ್ಲ್ಯಾನ್ಸ್ ಇದೆ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇರ್ತೀನಿ. ನಾವು ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಒಬ್ಬೊಬ್ಬರದೇ ಸಪ್ರೇಟ್ ವೀಡಿಯೋ ಎಲ್ಲ ಮಾಡಿ ನಿಮಗೆ ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನೋಡ್ತಾ ಇರ್ತೀರ. ಸೊ ಖುಷಿ ಆಯಿತು ಈ ಥರ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದು. ಆ್ಯಂಡ್ ನಾವಿವಾಗ ಮನೆ ಕಡೆ ಹೊರಡೋ ಟೈಮ್ ಕೂಡ ಆಯಿತು. ಅಲ್ಲೇ 7 o'clock ಏನೋ ಆಗಿಬಿಟ್ಟಿತ್ತು. ಸೊ ಅವರು ಪೂಜೆ ಮಾಡ್ತಾರಲ್ಲ, ಸೊ ಅವ್ರ ಮನೆಗೆ ಕೂಡ ಕರೆದಿದ್ರು ನಮ್ಮನ್ನು, ಮನೆಗೆ ಬಂದು ಹೋಗಿ ಅಂತ. ಸೊ ಹಾಗಾಗಿ ಇಲ್ಲೆಲ್ಲ ಮುಗಿಸಿ ಆಮೇಲೆ ನಾವು ಪುಳಿಯೋಗರೆ ಮಾಡ್ಕೊಬಂದಿದ್ರು ಅಲ್ಲಿಂದ. ಸೊ ಮಧ್ಯಾಹ್ನ ನಾವು ಊಟ ಯಾರೂ ಮಾಡಿರಲಿಲ್ಲ ಅಲ್ಲಿ, ಹಾಗಾಗಿ ಒಂದು ಕಡೆ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಅದನ್ನು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ ಊಟ ಮಾಡೋದನ್ನೆಲ್ಲ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಸೊ ನಾನು ಇಲ್ಲಿಗೆ ಈ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ದೆ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.